ಫ್ರೆಂಡ್ಸ್, ವೆಲ್ಕಮ್ ಟು ನಾಗ್ವೇನಿ ಆಚಾರ್ಸ್ ಕಿಚನ್. ಇವತ್ತಿನ ರೆಸಿಪಿ ಮಜ್ಜಿಗೆ ಹುಳಿ. ಬೂದ್ ಕುಂಬಳಕಾಯಿಯನ್ನು ಉಪಯೋಗಿಸ್ಕೊಂಡು ಮಜ್ಜಿಗೆ ಹುಳಿಯನ್ನು ಮಾಡೋಣ. ಜೊತೆಗೆ ಬಾಳೆಕಾಯಿ ಹಾಗೂ ಬೆಂಡೆಕಾಯಲ್ಲಿ 2 ಥರದ ಪಲ್ಯಗಳನ್ನು ಮಾಡೋಣ. ಮೊದಲಿಗೆ ಬೂದ್ ಕುಂಬಳಕಾಯಿಯ ತಿರುಳೇನಿದೆ ಅದನ್ನೆಲ್ಲ ತೆಗೆದು ಕ್ಲೀನ್ ಮಾಡ್ಕೋಬೇಕು. ಸುಮಾರು 1/4 kg ಬೂದ್ ಕುಂಬಳಕಾಯನ್ನು ತಗೊಂಡಿದ್ದೀನಿ. ಹಾಗೆಯೇ ಅದರ ಹಿಂಭಾಗದಲ್ಲಿ ಇರುವಂಥ ಸಿಪ್ಪೆ ಕೂಡ ತೆಗಿಬೇಕು. ಈ ರೀತಿಯಾಗಿ ಸಿಪ್ಪೆ ಎಲ್ಲ ತೆಗೆದು ಅದನ್ನು ವಾಶ್ ಮಾಡ್ಕೊಳ್ಳೋಣ. ಅನಂತರ ಪೀಸ್ಗಳಾಗಿ ಕಟ್ ಮಾಡ್ಕೋಬೇಕು. ಬೂದ್ ಕುಂಬಳಕಾಯಿಯ ಹೋಳುಗಳು ದಪ್ಪವಾಗಾದರೂ ಕಟ್ ಮಾಡಿ ಹಾಕ್ಕೊಳ್ಳಿ, ಇಲ್ಲ ಅಂದರೆ ಈ ರೀತಿ ಸಣ್ಣದಾಗಿ ಕೂಡ ನೀವು ಕಟ್ ಮಾಡಿ ಯಾವ ಸೈಜ್ನಲ್ಲಿ ಬೇಕೋ ಕಟ್ ಮಾಡಿಕೊಂಡು ಹಾಕ್ಕೋಬೋದು. ಈ ಮಜ್ಜಿಗೆ ಹುಳಿ ಬೇಸಿಗೆ ಕಾಲಕ್ಕೆ ತುಂಬಾ ಚೆನ್ನಾಗಿರುತ್ತೆ, ಹಾಗೆ ತಂಪು ಕೂಡ. ಈಗ ಕಟ್ ಮಾಡಿ ಇಟ್ಕೊಂಡಿರುವಂಥ ಬೂದ್ ಕುಂಬಳಕಾಯಿಯ ಹೋಳುಗಳನ್ನು ಒಂದು ಪಾತ್ರೆಗೆ ಹಾಕ್ತಾಯಿದ್ದೀನಿ. ಅರ್ಧ ಟೀ ಸ್ಪೂನಷ್ಟು ಉಪ್ಪು, ಅರ್ಧ ಟೀ ಸ್ಪೂನಷ್ಟು ಅರಿಶಿಣ, ಹಾಗೆಯೇ ಸುಮಾರು ಅರ್ಧ ಗ್ಲಾಸಷ್ಟು ನೀರನ್ನು ಹಾಕ್ತಿದ್ದೀನಿ. ಹೋಳುಗಳು ಮುಳುಗುವಷ್ಟು ನೀರನ್ನು ಹಾಕಬೇಕು. ಈಗ ಸ್ಟವ್ ಮೇಲಿಟ್ಟು ಬೇಯೋದಕ್ಕೆ ಇಟ್ಬಿಡೋಣ. ಬೇಗನೆ ಸುಮಾರು 5ರಿಂದ 6 ನಿಮಿಷಕ್ಕೆ ಬೆಂದೋಗುತ್ತೆ, ನೋಡ್ಕೊತಾ ಇರಬೇಕು. ಈಗ ಬಾಳೆಕಾಯನ್ನು ಕಟ್ ಮಾಡ್ಕೊತಾ ಇದ್ದೀನಿ. ಬಾಳೆಕಾಯಲ್ಲಿ ಒಂದು ಡ್ರೈ ಐಟಮ್ ಮಾಡ್ತಿದ್ದೀನಿ, ತುಂಬ ಚೆನ್ನಾಗಿರುತ್ತೆ, ರೋಸ್ಟ್ ಟೈಪ್ ಬರುತ್ತೆ. ಬಾಳೆಕಾಯಿಯ ಸಿಪ್ಪೆ ಕೂಡ ಪೀಲ್ ಮಾಡ್ಕೊಳ್ಳೋಣ. ಈ ರೀತಿಯಾಗಿ ತುಂಬ ಸಿಂಪಲ್ಲಾಗಿ ಹಾಗೆಯೇ ಬೇಗ ಮಾಡ್ಕೋಬೋದು ಬಾಳೆಕಾಯಿ ರೋಸ್ಟ್. ಈಗ ಸಿಪ್ಪೆ ತೆಗೆದಿರುವಂಥ ಬಾಳೆಕಾಯನ್ನು ಈ ರೀತಿಯಾಗಿ ಹೋಳುಗಳಾಗಿ ಮಾಡ್ಕೊಬೇಕು. ಸ್ಲೈಸಸ್ ಆಗಿ ಕಟ್ ಮಾಡ್ಕೊತಾ ಇದ್ದೀನಿ. ರೌಂಡಾಗೂ ಕೂಡ ಕಟ್ ಮಾಡ್ಕೋಬೋದು, ಇಲ್ಲ ಈ ರೀತಿ ನಾನು ತೋರಿಸ್ತಾ ಇದ್ದೀನಲ್ವ ಹೀಗೂ ಕೂಡ ಕಟ್ ಮಾಡ್ಕೋಬೋದು. ಈ ರೀತಿ ಮಾಡಿದ್ರೆ ಹೊಸದಾಗಿ ಚೆನ್ನಾಗಿರುತ್ತೆ. ಈಗ ಬೆಂಡೆಕಾಯಿಯನ್ನು ತೊಳೆದು ನೀರೆಲ್ಲ ಶೋಧಿಸಿ ಚೆನ್ನಾಗಿ ಡ್ರೈ ಆದಮೇಲೆ ಆನಂತರ ಅದನ್ನು ಈ ರೀತಿಯಾಗಿ ಕ್ರಾಸಾಗಿ ತೆಳುವಾಗಿ ಕಟ್ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ತೆಳುವಾಗೇ ಇರಬೇಕು. ಇದು ಫ್ರೈ ಮಾಡಿದಾಗ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ. ಈ ರೀತಿಯಾಗಿ ಕಟ್ ಮಾಡ್ಕೊಳ್ಳಿ. ಈಗ ಹೋಳುಗಳು ಬೆಂದಿದೆಯಾ ನೋಡೋಣ. ಬೆಂದಿದೆ. ಬೂದ್ ಕುಂಬಳಕಾಯಿಯ ಹೋಳುಗಳು ಈಗ ರೆಡಿಯಾಗಿದೆ. ಈಗ ನೋಡಿ, ಒಂದು 1/4 ಚಿಪ್ಪಷ್ಟು, ಒಂದು ಚಿಕ್ಕ ಕಪ್ಪಷ್ಟು ತೆಂಗಿನಕಾಯನ್ನು ತೊಗೊಂಡಿದ್ದೀನಿ. ಮಿಕ್ಸಿ ಜಾರ್ಗೆ ಹಾಕ್ತಾಯಿದ್ದೀನಿ. ಹಸಿ ತೆಂಗಿನಕಾಯಿ ತುರಿಯನ್ನು ಹಾಕ್ಕೊಳ್ಳಿ, ಟೇಸ್ಟು ಚೆನ್ನಾಗಿ ಬರುತ್ತೆ. ಖಾರಕ್ಕೆ 5ರಿಂದ 6 ಹಸಿ ಮೆಣಸಿನ್ಕಾಯನ್ನು ಸೇರಿಸ್ಕೊಳ್ಳಿ. ಹಾಗೆಯೇ ಅರ್ಧ ಟೀ ಚಮಚ ಜೀರಿಗೆಯನ್ನು ಹಾಕ್ತಾಯಿದ್ದೀನಿ. ಇಲ್ಲಿ 1 ಟೀ ಸ್ಪೂನಷ್ಟು ಅಕ್ಕಿ, 1 ಟೀ ಸ್ಪೂನಷ್ಟು ತೊಗರಿಬೇಳೆ, ಎರಡನ್ನು ಸುಮಾರು 1 ಅವರ್ ನೆನೆಸಿ ಇಟ್ಕೊಂಡಿದ್ದೀನಿ. ಇದನ್ನು ಕೂಡ ಈಗ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳೋಣ. ನೆನೆಸಿರುವಂಥ ನೀರಿನ ಸಮೇತವಾಗಿ ನೀವು ಹಾಕ್ಕೋಬೋದು. ತೊಗರಿಬೇಳೆ ಹಾಗೂ ಅಕ್ಕಿಯನ್ನು ನೆನೆಸಿ ರುಬ್ಬೋದಕ್ಕೆ ಹಾಕೋದ್ರಿಂದ ನಮಗೆ ಸಾರು ಸ್ವಲ್ಪ ಗಟ್ಟಿಯಾಗಿ ಬರುತ್ತೆ. ಈಗ ರುಬ್ಬಿರುವಂಥ ಮಿಶ್ರಣವನ್ನು ಒಂದು ಪಾತ್ರೆಗೆ ತಗೊತಾ ಇದ್ದೀನಿ. ಈ ರೀತಿ ನುಣ್ಣಕ್ಕೆ ರುಬ್ಬಿರಬೇಕು. ಹಾಗೆಯೇ ಸ್ವಲ್ಪ ನೀರನ್ನು ಸಹ ಸೇರಿಸ್ಕೊಳ್ಳೋಣ. ಸುಮಾರು ಒಂದು ಅರ್ಧದಿಂದ 1 ಗ್ಲಾಸಷ್ಟು ನೀರನ್ನು ಹಾಕ್ಕೊಳ್ಳೋಣ. ಇದನ್ನೆಲ್ಲ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೀರಿನ ಅಂಶ ಈಗಲೇ ಹೆಚ್ಚಿಗೆ ಹಾಕುವಂಥದ್ದು ಬೇಡ, ನೋಡಿಕೊಂಡು ಆಮೇಲೆ ಸೇರಿಸ್ಕೋಬೋದು. ಈಗ ಬೆಂದಿರುವಂಥ ಬೂದ್ ಕುಂಬಳಕಾಯಿಯ ಹೋಳುಗಳನ್ನು ಉಳಿದಿರುವಂಥ ನೀರಿನ ಸಮೇತವಾಗಿ ಸೇರಿಸ್ಕೊಳ್ತಾ ಇದ್ದೀನಿ. ಅಂದರೆ ಕುಂಬಳಕಾಯಿ ಬೇಯುವಾಗ ಹೆಚ್ಚಿಗೆ ನೀರನ್ನು ಏನೂ ಸೇರಿಸಿಲ್ಲ, ಒಂದು ಅರ್ಧ ಗ್ಲಾಸಷ್ಟು ಹಾಕಿದ್ವಿ ಮುಳುಗುವಷ್ಟು. ಈಗ ಬೆಂದ ಮೇಲೆ ನೀರು ಪೂರ್ತಿಯಾಗಿ ಕಮ್ಮಿಯಾಗಿದೆ. ಇವಾಗ ಇದನ್ನು ಒಂದು ಕುದಿ ಬರಬೇಕು, ಅಲ್ಲಿವರೆಗೂ ಕುದಿಯೋದಕ್ಕೆ ಬಿಟ್ಬಿಡೋಣ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಇವಾಗಲೇ ಸೇರಿಸ್ಕೊಂಬಿಡೋಣ. ಇದನ್ನೆಲ್ಲ ಒಮ್ಮೆ ಚೆನ್ನಾಗಿ ಬೆರೆಸ್ಕೊಳ್ಳೋಣ. ಸುಮಾರು 2 ನಿಮಿಷ ಆದರೂ ಇದು ಸ್ವಲ್ಪ ಕುದಿಯೋದಕ್ಕೆ ಬಿಟ್ಬಿಡೋಣ. ಯಾಕಂದರೆ ಸ್ವಲ್ಪ ಹಸಿ ವಾಸನೆ ಎಲ್ಲ ಹೋಗ್ಬೇಕಲ್ವ. ತೊಗರಿಬೇಳೆ, ಅಕ್ಕಿ, ತೆಂಗಿನಕಾಯಿ ಎಲ್ಲ ಹಾಕಿರ್ತೀವಲ್ವ, ಅಷ್ಟರಲ್ಲಿ 1 ಲೋಟದಷ್ಟು ಅಂದರೆ ಸುಮಾರು 200 ml ಅಷ್ಟು ಗಟ್ಟಿ ಮೊಸರನ್ನು ಮಿಕ್ಸಿಗೆ ಹಾಕಿ ಸ್ವಲ್ಪ ಬ್ಲೆಂಡ್ ಮಾಡಿ ಇಟ್ಕೊಳ್ಳೋಣ. ಬ್ಲೆಂಡ್ ಮಾಡಿರುವಂಥ ಮಜ್ಜಿಗೆ ಅಥವಾ ಮೊಸರು ಇವಾಗ ಈ ಮಸಾಲೆ ಜೊತೆಗೆ ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೋಡಿ, ಈ ರೀತಿಯಾಗಿ ಬ್ಲೆಂಡ್ ಮಾಡ್ಕೊಂಡಿದ್ದೀನಿ. ಸುಮಾರು ಒಂದು ಅರ್ಧ ಗ್ಲಾಸಷ್ಟು ನೀರನ್ನು ಹಾಕಿ ನಾವು ಬ್ಲೆಂಡ್ ಮಾಡ್ಕೋಬೋದು. ತುಂಬ ನೀರನ್ನು ಹಾಕಬಾರ್ದು.
ಇವಾಗ ಇದನ್ನೆಲ್ಲ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಜ್ಜಿಗೆ ಹುಳಿ ಹದ ನೋಡಿ ಹೇಗಿರಬೇಕು, ತುಂಬ ಗಟ್ಟಿಯಾಗೂ ಇರಬಾರ್ದು, ತುಂಬ ತೆಳುವಾಗೂ ಇರಬಾರ್ದು. ಇದು ಅನ್ನದ ಜೊತೆ ಸವಿಯೋದ್ರಿಂದ ಅನ್ನಕ್ಕೆ ಕಲಿಸ್ಕೊಳ್ಳೋ ಥರ ನಾವು ನೀರನ್ನು ಬೆರೆಸ್ಕೋಬೇಕು. ಇದೆಲ್ಲ ನೋಡಿ ಮೊಸರು ಹಾಕಿದ್ಮೇಲೆ ಸುಮಾರು 1 ಕುದಿ ಬಂದರೆ ಸಾಕು, ಹೆಚ್ಚಿಗೆ ಬೇಡ. ಈಗ ಇದಕ್ಕೆ ಒಗ್ಗರಣೆ ಹಾಕ್ಕೊಳ್ಳೋಣ. ವಿಶೇಷವಾಗಿ ಇಲ್ಲಿ ನಾನು ಕೊಬ್ಬರಿ ಎಣ್ಣೆಯನ್ನು ಬಳಸ್ತಾ ಇದ್ದೀನಿ. ಮಜ್ಜಿಗೆ ಹುಳಿ ಮಾಡುವಾಗ ಕೊಬ್ಬರಿ ಎಣ್ಣೆಯಲ್ಲಿ ಒಗ್ಗರಣೆ ಹಾಕೋದ್ರಿಂದ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಒಮ್ಮೆ ನೀವು ಟ್ರೈ ಮಾಡಿ ನೋಡಿ. ಕೊಬ್ಬರಿ ಎಣ್ಣೆ ಚೆನ್ನಾಗಿ ಕಾದ್ಮೇಲೆ ಇದಕ್ಕೆ ಒಂದು ಅರ್ಧ ಟೀ ಸ್ಪೂನಷ್ಟು ಸಾಸಿವೆ, 3-4 ಒಣಮೆಣಸಿನ್ಕಾಯನ್ನು ಈ ರೀತಿ ಹಾಕ್ಕೋಬೋದು. ಸ್ವಲ್ಪ ಕರಿಬೇವಿದ್ರೆ ಕೂಡ ಸೇರಿಸ್ಕೊಳ್ಳಿ, ಇನ್ನೂ ಚೆನ್ನಾಗಿರುತ್ತೆ. ಸಾಸಿವೆ ಎಲ್ಲ ಚಿಟಪಟ ಅಂದಮೇಲೆ ಒಣಮೆಣಸಿನ್ಕಾಯಿ ಫ್ರೈ ಆದಮೇಲೆ ಇದನ್ನು ಮಜ್ಜಿಗೆ ಹುಳಿಗೆ ಸೇರಿಸ್ಕೊಳ್ಳೋಣ. ನೋಡಿ, ಈಗ ಸ್ಟವನ್ನು ಆಫ್ ಮಾಡ್ಕೊಂಡಿದ್ದೀನಿ. ಸೂಪರಾಗಿ ನಮ್ಮ ಮಜ್ಜಿಗೆ ಹುಳಿ ರೆಡಿಯಾಗಿದೆ. ಎಷ್ಟು ಈಸಿ ಅಲ್ವಾ? ಈಗ ಈ ಕಡೆ ಇನ್ನೊಂದು ಪ್ಯಾನಲ್ಲಿ 1-2 ಸ್ಪೂನಷ್ಟು ಆಯಿಲ್ ಹಾಕಿದ್ದೀನಿ. ಅರ್ಧ ಟೀ ಸ್ಪೂನಷ್ಟು ಸಾಸಿವೆ, ಜೀರಿಗೆ ಕೂಡ ಹಾಕಿ ಚಿಟ್ಕುಡಿಸಿದ್ದೀನಿ. ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿರುವಂಥ ಬೆಂಡೆಕಾಯಿ ಹೋಳುಗಳನ್ನು ಹಾಕ್ತಾಯಿದ್ದೀನಿ. ಸುಮಾರು ಒಂದು ಅರ್ಧ ಟೀ ಸ್ಪೂನಷ್ಟು ಅರಿಶಿಣ ಕೂಡ ಸೇರಿಸಿ ಇದನ್ನು ಆಯಿಲ್ನಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಸಿಮ್ ಫ್ಲೇಮ್ನಲ್ಲಿ ಫ್ರೈ ಮಾಡ್ಕೊಳ್ಳೋಣ. ಸುಮಾರು ಅರ್ಧ kg ಬೆಂಡೆಕಾಯನ್ನು ತಗೊಂಡಿದ್ದೀನಿ. ಈ ಕಡೆ ಬಾಳೆಕಾಯಿ ರೋಸ್ಟ್ಗೆ ಫ್ರೈ ಮಾಡ್ಕೋಬೇಕಲ್ವಾ, ಅದಕ್ಕೂ ಸಹ ಒಂದು ಪ್ಯಾನ್ ಇಟ್ಟಿದ್ದೀನಿ. ಸ್ವಲ್ಪ ಎಣ್ಣೆ ಹಾಕಿ ಸಾಸಿವೆ ಹಾಕಿದ್ದೀನಿ. ಬೆಳ್ಳುಳ್ಳಿ ಒಂದು 5-6 ಇಲುಕಷ್ಟು ಜಜ್ಜಿ ಹಾಕಿದ್ದೀನಿ. ಬೆಳ್ಳುಳ್ಳಿ ಚೆನ್ನಾಗಿ ರೋಸ್ಟ್ ಆದಮೇಲೆ ಇದರಲ್ಲಿ ಕಟ್ ಮಾಡಿ ಇಟ್ಕೊಂಡಿರುವಂಥ ಬಾಳೆಕಾಯಿ ಹೋಳುಗಳನ್ನು ಸೇರಿಸ್ಕೊಳ್ಳೋಣ. ನೀರಿನ ಅಂಶ ಎಲ್ಲ ಪೂರ್ತಿಯಾಗಿ ತೆಗೆದಿರಬೇಕು ಬಾಳೆಕಾಯಲ್ಲಿ. ಸುಮಾರು ಒಂದು 2 ನಿಮಿಷ ಹೀಗೆ ರೋಸ್ಟ್ ಮಾಡ್ಕೊಳ್ಳಿ. ಆ ಕಡೆ ಬೆಂಡೆಕಾಯಿಗೆ ಫ್ರೈಗೆ ಇಟ್ಟಿದ್ವಲ್ಲ, ಅದನ್ನು ಸಹ ಅವಾಗವಾಗ ಮಿಕ್ಸ್ ಮಾಡ್ಕೋಬೇಕು. ಒಂದು ಅರ್ಧ ಟೀ ಸ್ಪೂನಷ್ಟು ಅರಿಶಿಣ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡು ಇದನ್ನು ಚೆನ್ನಾಗಿ ಸಿಮ್ ಫ್ಲೇಮ್ನಲ್ಲಿ 2-3 ನಿಮಿಷ ಫ್ರೈ ಮಾಡ್ಕೊಳ್ಳೋಣ. ಇದಕ್ಕೆ ಯಾವುದೇ ರೀತಿಯಾದ ನೀರಿನ ಅವಶ್ಯಕತೆ ಇಲ್ಲ. ಆಯಿಲ್ನಲ್ಲೇ ಚೆನ್ನಾಗಿ ಫ್ರೈ ಆಗುತ್ತೆ, ಹಾಗೆಯೇ ಬೇಗನೆ ಬೇಯುತ್ತೆ. 4-5 ನಿಮಿಷದಲ್ಲಿ ನಮಗೆ ಬಾಳೆಕಾಯಿ ರೋಸ್ಟ್ ರೆಡಿ ಆಗುತ್ತೆ. ನೋಡಿ, ಈ ಕಡೆ ಬೆಂಡೆಕಾಯಿ ಕೂಡ ಚೆನ್ನಾಗಿ ಫ್ರೈ ಆಗಿದೆ. ಈ ಕಡೆ ಬಾಳೆಕಾಯಿಗೆ ಖಾರಕ್ಕೆ ರೆಡ್ ಚಿಲ್ಲಿ ಪೌಡರ್ 1-2 ಟೀ ಸ್ಪೂನ್, ಧನಿಯಾ ಪೌಡರ್ 2 ಟೀ ಸ್ಪೂನ್ ಹಾಗೆ ಜೀರಿಗೆ ಪುಡಿ 1 ಟೀ ಸ್ಪೂನಷ್ಟು ಸೇರಿಸಿದ್ದೀನಿ. ಜೊತೆಗೆ ಕರಿಮೆಣಸಿನ ಪುಡಿ ಬ್ಲ್ಯಾಕ್ ಪೆಪ್ಪರ್ ಪೌಡರ್ ಅದನ್ನು ಸಹ ಅರ್ಧ ಟೀ ಸ್ಪೂನಷ್ಟು ಸೇರಿಸಿದ್ದೀನಿ. ಚಿಲ್ಲಿ ಪೌಡರ್, ಧನಿಯಾ ಪೌಡರ್, ಜೀರಿಗೆ, ಮೆಣಸು ಪುಡಿ ಅಷ್ಟೇ ಹಾಕಿರೋದು. ಮೇಲಿಂದ ಸ್ವಲ್ಪ ಕೊತ್ತಂಬರಿ ಸೊಪ್ಪಲ್ಲಿ ಗಾರ್ನಿಷ್ ಮಾಡಿಕೊಂಡು ಸ್ಟವನ್ನು ಆಫ್ ಮಾಡಿಕೊಂಡ್ರೆ ಸೂಪರಾಗಿ ಬಾಳೆಕಾಯಿ ರೋಸ್ಟ್ ರೆಡಿ ಆಗುತ್ತೆ. ಈ ಕಡೆ ಬೆಂಡೆಕಾಯಿ ರೋಸ್ಟ್ ನೋಡಿ ಸುಮಾರು ಒಂದು 80% ಅಷ್ಟು ಚೆನ್ನಾಗಿ ರೋಸ್ಟ್ ಆಗಿದೆ, ನೀವು ನೋಡ್ಬೋದು. ಈಗ ಏನು ಮಾಡೋಣ, ಖಾರಕ್ಕೆ ರೆಡ್ ಚಿಲ್ಲಿ ಪೌಡರನ್ನು ಸೇರಿಸ್ತಾ ಇದ್ದೀನಿ. 2-2.5 ಟೀ ಸ್ಪೂನಷ್ಟು ಹಾಕ್ಕೊಳ್ಳೋಣ. ಧನಿಯಾ ಪೌಡರ್ 1 ಟೀ ಸ್ಪೂನ್, ಹಾಗೆಯೇ ವಾಂಗಿಬಾತ್ ಪೌಡರ್ 2 ಟೀ ಸ್ಪೂನಷ್ಟು ಹಾಕ್ಕೊಳ್ಳೋಣ. ಪಲ್ಯದ ಪುಡಿ ಮಾಡಿಟ್ಟಿದ್ರೆ ಅದನ್ನೂ ಸಹ ಹಾಕ್ಕೋಬೋದು. ನಾನಿವತ್ತು ಬರೀ ವಾಂಗಿಬಾತ್ ಪೌಡರ್ ಅದನ್ನು ಹಾಕ್ತಾಯಿದ್ದೀನಿ. 2-3 ಸ್ಪೂನಷ್ಟು ನಿಮ್ಮ ಟೇಸ್ಟ್ಗೆ ಪ್ರಕಾರ ನೀವು ಸೇರಿಸ್ಕೋಬೋದು. ತುಂಬಾ ಚೆನ್ನಾಗಿರುತ್ತೆ ಇದು. ಇದೇ ಥರ ನಾವು ಬಾಳೆಕಾಯಿ ಅಲ್ಲದೆ ಬೆಂಡೆಕಾಯಿ ಜೊತೆಗೆ ಬದನೆಕಾಯಲ್ಲಿ ಕೂಡ ರೋಸ್ಟ್ ಮಾಡ್ಕೋಬೋದು, ಆಲೂಗಡ್ಡೆಯಲ್ಲೂ ಮಾಡ್ಬೋದು, ತುಂಬಾ ಚೆನ್ನಾಗಿರುತ್ತೆ. ಇವಾಗ ಪುಡಿಗಳೆಲ್ಲ ಹಾಕಿದ್ಮೇಲೆ ಮತ್ತೊಂದು 2-3 ನಿಮಿಷ ಓಪನಲ್ಲೇ ಫ್ರೈ ಮಾಡಬೇಕು, ಕ್ಲೋಸ್ ಮಾಡಬಾರ್ದು. ಸ್ಟವನ್ನು ಆಫ್ ಮಾಡಿಕೊಂಡ್ರೆ ನಮ್ಮ ಬೆಂಡೆಕಾಯಿ ಪಲ್ಯ ರೆಡಿ ಆಗುತ್ತೆ. ಈ ಕಡೆ ಆಯಿಲ್ ಚೆನ್ನಾಗಿ ಬಿಸಿಯಾಗಿದೆ. ಹಪ್ಪಳಗಳನ್ನು ಮಾಡ್ತಾಯಿದ್ದೀನಿ. ಮಜ್ಜಿಗೆ ಹುಳಿ ಜೊತೆಗೆ ಹಪ್ಪಳ ಹಾಗೆಯೇ ಮಜ್ಜಿಗೆ ಮೆಣಸಿನ್ಕಾಯಿ ಅಂತ ಹೇಳ್ತೀವಿ, ನಂಚ್ಕೊಂಡು ತಿಂದರೆ ತುಂಬಾ ಟೇಸ್ಟಿಯಾಗಿ ಸಖತ್ತಾಗಿರುತ್ತೆ. ಇವತ್ತು ಮನೆಯಲ್ಲಿ ಮಜ್ಜಿಗೆ ಮೆಣಸಿನ್ಕಾಯಿ ಖಾಲಿ ಆಗಿದೆ, ಬರೀ ಹಪ್ಪಳಗಳನ್ನು ಮಾಡ್ತಾಯಿದ್ದೀನಿ. ಇದು ಕೂಡ ತುಂಬಾ ಚೆನ್ನಾಗಿರುತ್ತೆ. ಒಮ್ಮೆ ನೀವೂ ಟ್ರೈ ಮಾಡಿ ನೋಡಿ. ಬಾಳೆಕಾಯಲ್ಲಿ 2 ಬಾಳೆಕಾಯಲ್ಲಿ ನಾನು ರೋಸ್ಟ್ ಮಾಡ್ಕೊಂಡಲ್ವಾ, ಇನ್ನೊಂದು ಬಾಳೆಕಾಯಿ ಇತ್ತು. ಮಕ್ಕಳೆಲ್ಲ ಬಾಳೆಕಾಯಿ ಬಜ್ಜಿ ಬೇಕು ಅಂತ ಗಲಾಟೆ ಮಾಡಿದ್ರು.
ಹೇಗೂ ಎಣ್ಣೆ ಬಿಸಿಯಾಗೋದಕ್ಕೆ ಇಟ್ಟಿದ್ನಲ್ವಾ, ಸೊ ದಿಢೀರಂತ ಕಡಲೆ ಹಿಟ್ಟನ್ನು ಕಲಸಿ ಬಾಳೆಕಾಯಲ್ಲಿ ಬಜ್ಜಿ ಕೂಡ ಮಾಡ್ತಾಯಿದ್ದೀನಿ. ಕಡಲೆ ಹಿಟ್ಟಿಗೆ ಉಪ್ಪು, ಚಿಲ್ಲಿ ಪೌಡರ್, ಸ್ವಲ್ಪ ಸೋಡಾ, ಹಾಗೆಯೇ ಅಜ್ವೈನ್ ಅಂತೀವಲ್ಲ ಓಂಕಾಳು, ಇದಿಷ್ಟನ್ನು ಹಾಕಿ ನೀರಲ್ಲಿ ಕಲಸಿ ಹಾಕ್ತಾಯಿದ್ದೀನಿ ಅಷ್ಟೇ, ಹೆಚ್ಚಿಗೆ ಬೇರೆ ಏನೂ ಹಾಕಿಲ್ಲ. ಬಾಳೆಕಾಯಿ ಹೋಳುಗಳನ್ನು ಹಿಟ್ಟಲ್ಲಿ ಅದ್ದಿ ನಾವು ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೋದು. ಬನ್ನಿ, ನಮ್ಮ ಬಾಳೆ ಎಲೆ ಊಟ ರೆಡಿಯಾಗಿದೆ. ಏನೇನು ಮಾಡಿದ್ದೀವಿ ಅಂತ ನೋಡೋಣ. ವೈಟ್ ರೈಸ್, ಹಾಗೆಯೇ ಜೊತೆಗೆ ಬೆಂಡೆಕಾಯಿ ರೋಸ್ಟ್ ತುಂಬಾ ಚೆನ್ನಾಗಿ ಬಂದಿತ್ತು, ಒಮ್ಮೆ ನೀವು ಟ್ರೈ ಮಾಡಿ. ಬಾಳೆಕಾಯಿ ರೋಸ್ಟ್, ರಸಮ್, ಮಜ್ಜಿಗೆ ಹುಳಿ. ರಸಮ್ ರೆಸಿಪಿ ನಾನಿವತ್ತು ನಿಮಗೆ ತೋರಿಸ್ಲಿಲ್ಲ, ನಿಮಗೆ ಬರುತ್ತಲ್ವ ರಸಮ್ ಮಾಡೋದನ್ನ, ಸೊ ಹಾಗಾಗಿ ನಾನೇನು ತೋರಿಸಿಲ್ಲ. ನಿಮ್ಗೆ ಬೇಕು ಅಂದರೆ ಕಮೆಂಟ್ ಮಾಡಿ, ಮುಂದಿನ ದಿನಗಳಲ್ಲಿ ರಸಮ್ ಕೂಡ ಮಾಡೋದನ್ನ ತೋರಿಸ್ತೀನಿ. ಜೊತೆಗೆ ಹಪ್ಪಳ, ಬಾಳೆಕಾಯಿ ಬಜ್ಜಿ. ಈಗ ಬಂತು ನಮ್ಮ ಮಜ್ಜಿಗೆ ಹುಳಿ. ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು. ನಾನು ಹೇಳಿದ ಅಳತೆಯಲ್ಲಿ ನೀವು ಕೂಡ ಮಾಡಿ ನೋಡಿ, ತುಂಬಾ ಇಷ್ಟಪಡ್ತಾರೆ ನಿಮ್ಮನೇಲೂ ಸಹ ಮಜ್ಜಿಗೆ ಹುಳಿ. ಇವತ್ತಿನ ನಮ್ಮ ರೆಸಿಪಿಲಿ ಯಾವುದೇ ರೆಸಿಪಿಲಿ ನಾವು ಈರುಳ್ಳಿ ಬೆಳ್ಳುಳ್ಳಿಯನ್ನು ಉಪಯೋಗಿಸಿಲ್ಲ. ಬಾಳೆಕಾಯಿ ರೋಸ್ಟ್ಗೆ ನಾನು ಮರೆತುಬಿಟ್ಟು ಒಂದು 4-5 ಇಲ್ಕಷ್ಟು ಬೆಳ್ಳುಳ್ಳಿಯನ್ನು ಹಾಕಿದ್ದೀನಿ. ನೀವು ಬೇಕು ಅಂದರೆ ಹಾಕ್ಕೊಳ್ಳಿ, ಇಲ್ಲ ಅದು ಕೂಡ ನೀವು ಸ್ಕಿಪ್ ಮಾಡ್ಬೋದು. ಹಾಗಾಗಿ ಇವತ್ತಿನ ನಮ್ಮ ಯಾವುದೇ ರೆಸಿಪಿಯಲ್ಲಿ ಈರುಳ್ಳಿ ಬೆಳ್ಳುಳ್ಳಿಯನ್ನು ಬಳಸದೆ ನಾವು ಎಲ್ಲ ರೆಸಿಪಿಗಳನ್ನು ಮಾಡಿದ್ದೀವಿ. ಸೊ ಇವತ್ತಿನ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಯ್ತಲ್ವಾ? ಇವತ್ತಿನ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ದರೆ ನಮ್ಮ ವಿಡಿಯೋಗೊಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡ್ಕೊಳ್ಳಿ. ಮತ್ತೆ ಭೇಟಿಯಾಗೋಣ ಮತ್ತೊಂದು ಇಂಟ್ರೆಸ್ಟಿಂಗ್ ಆದ ರೆಸಿಪಿ ವಿಡಿಯೋ ಜೊತೆಗೆ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬೈ ಬೈ ಫ್ರೆಂಡ್ಸ್.